ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ಅನಾರೋಗ್ಯದಿಂದ ನರಳುತ್ತಿರುವ ವಯೋವೃದ್ಧೆಯ ಸೇವೆಯನ್ನು ಮಾಡಿ ಅವಳನ್ನು ಖುದ್ದು ಉಪಚರಿಸಿ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆಗೆ ದಾಖಲಿಸುವ ಮೂಲಕ ಸಮಾಜ ಸೇವಕಿ ಹಾಗೂ ರೈತ ಮುಖಂಡರಾದ ಯಶೋಧ ಅವರು ಮಾನವೀಯತೆ ಮೆರೆದಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಪಟ್ಟಣದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಹತ್ತಿರ ವಾಸವಿರುವ ದಲಿತ ಸಮುದಾಯದ 80 ವರ್ಷದ ವಯೋವೃದ್ಧೆ ಪಾರಮ್ಮಳು ಬಹುದಿನಗಳಿಂದ ವಯೋಸಹಜ ತೀವ್ರ ಅನಾರೋಗ್ಯಕ್ಕೀಡಾಗಿದ್ದು ಅನಾಥೆಯಾಗಿರುವ ಆಕೆ ಚಿಕಿತ್ಸೆ ಕಾಣದೆ ನರಳುತ್ತಿದ್ದಳು. ಹಲವು ವರ್ಷಗಳ ಹಿಂದೆಯಷ್ಟೇ ಪತಿಯನ್ನು ಕಳೆದುಕೊಂಡ ಪಾರಮ್ಮ ಕೆಲವು ವರ್ಷಗಳ ಹಿಂದಷ್ಟೇ ತನ್ನ 2 ಪುತ್ರರನ್ನು ಕಳೆದುಕೊಂಡು ಅಕ್ಷರಶಃ ಅನಾಥೆಯಾಗಿದ್ದಳು. ದಲಿತ ಸಮುದಾಯದ ವಯೋವೃದ್ಧೆ ಪಾರಮ್ಮಳು ಯಾವ ಸಂಬಂಧಿಕರನ್ನು ಹೊಂದಿರದೆ ಏಕಾಂಗಿಯಾಗಿ ತನ್ನ ಸ್ವಗೃಹದಲ್ಲಿ ವಾಸವಿದ್ದಳು. ಈ ವೃದ್ಧೆಗೆ ಹೂವಿನಹಡಗಲಿ ಪಟ್ಟಣ ಸೇರಿದಂತೆ ನೆರೆಯ ತಾಲೂಕುಗಳಲ್ಲಿ ಕೂಡ ಯಾರು ಸಂಬಂಧಿಕರು ಇಲ್ಲ. ಪಾರಮ್ಮ ವಯೋಸಹಜ ಅನಾರೋಗ್ಯಕ್ಕೆ ತುತ್ತಾಗಿರುವಾಗ ದೈನಂದಿನ ಕಾರ್ಯಚಟುವಟಿಕೆಗಳ ನಿರ್ವಹಣೆ ಸಂದರ್ಭದಲ್ಲಿ ಆಕಸ್ಮಿಕ ಗಾಯಗಳಾಗಿವೆ. ಪರಿಣಾಮ ತನ್ನ ಆಹಾರವನ್ನು ತಾನೇ ತಯಾರಿಸಿಕೊಂಡು ಅಥವಾ ಹತ್ತಿರದ ಹೋಟೆಲ್ಗಳಿಂದ ತರಿಸಿಕೊಂಡು ನಿತ್ಯ ಜೀವನವನ್ನು ನಡೆಸುತ್ತಿದ್ದಳು. ಪಾರಮ್ಮಳಿಗೆ ಕೆಲವು ಗಾಯಗಳ ಬಾಧೆಯಿಂದಾಗಿ ಅಕ್ಷರಶಃ ನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಳು. ಇದರಿಂದಾಗಿ ತೀವ್ರ ಅಸ್ವಸ್ಥರಾಗಿರುವ ಪಾರಮ್ಮ ಚೇತರಿಸಿಕೊಳ್ಳಲಾಗದೆ ಇದ್ದ ಜಾಗದಲ್ಲಿಯೇ ಕೆಲ ದಿನಗಳಿಂದ ನರಳಾಡಿದ್ದಾಳೆ. ಇದನ್ನರಿತ ನೆರೆಯ ಹೊರೆಯರು ಕೆಲವರು ಅವಳಿಗೆ ಆಹಾರ ತಿನ್ನಲು ಆಹಾರ ಅನಾದಿಗಳನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಆದರೆ ಅವಳಿಗೆ ಅಗತ್ಯ ತುರ್ತು ಚಿಕಿತ್ಸೆ ದೊರಕಿಲ್ಲ. ಪರಿಣಾಮ ಗಾಯ ಕೊಳೆತು ಹುಳಗಳು ಸೃಷ್ಟಿಯಾಗಿವೆ. ಜತೆಗೆ ವೃದ್ಧೆ ಗಾಯಗೊಂಡು ಬಿದ್ದಲ್ಲೇ ಮಲಮೂತ್ರ ಎಲ್ಲ ಆಗಿರುವುದರಿಂದಾಗಿ ಸ್ವಚ್ಛತೆ ಕಾಣದೆ ತೀವ್ರ ದುರ್ನಾತ ಬೀರಿದ್ದಾಳೆ. ಅವಳ ವಾಸಸ್ಥಳವೆಲ್ಲ ಭಾರೀ ದುರ್ನಾತದಿಂದ ಕೂಡಿತ್ತು. ಸಮಾಜ ಸೇವಕಿ ಯಶೋಧ ಅವರು ಆಕಸ್ಮಿಕವಾಗಿ ಪಾರಮ್ಮಳ ವಾಸಸ್ಥಳಕ್ಕೆ ತೆರಳಿದ್ದಾಳೆ. ವೃದ್ಧೆಯ ಮನೆಯ ಹತ್ತಿರದವರು ಆದ ಗೆಳತಿ ರೇಖಾ ಅವರು ಅಜ್ಜಿಯ ದುರಂತನವೆಲ್ಲ ಹೇಳಿದ ನಂತರ ಅದನ್ನೆಲ್ಲ ಆಲಿಸಿದ ಸಹೃದಯವಂತೆ ಸಮಾಜ ಸೇವಕರಾದ ಯಶೋಧ ಅವರು ತಕ್ಷಣವೇ ಏಕಾಂಗಿಯಾಗಿ ಅಜ್ಜಿಯ ನೆರವಿಗೆ ಧಾವಿಸಿದ್ದಾರೆ. ನಂತರ ತಮ್ಮ ಮನೆಯಲ್ಲಿದ್ದ ಸುವ್ಯವಸ್ಥಿತವಾದ ತಮ್ಮ ಉಡುಪನ್ನು ತಂದು ಅಜ್ಜಿಗೆ ಬಿಸಿ ನೀರು ಕಾಸಿ ತಾವೇ ಖುದ್ದು ಸ್ನಾನ ಮಾಡಿಸಿದ್ದಾರೆ. ಇದಕ್ಕೂ ಮೊದಲು ಅಜ್ಜಿಯ ದುರ್ನಾತ ಬೀರುವ ಹೊಲಸಿನಿಂದ ಹೊರತಂದಿದ್ದಾರೆ. ಅಜ್ಜಿಯನ್ನ ಸ್ವಚ್ಛಂದಗೊಳಿಸಿ ಆಹಾರ ನೀಡಿ ಉಪಚಾರ ಮಾಡಿ ನಂತರ ಅಜ್ಜಿಯನ್ನ ಸಾರ್ವಜನಿಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿರುವ ಕಾರಣ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ. ಈ ಮೂಲಕ ಸೇವಕರಾದ ಯಶೋಧ ಅವರು ನರಕದಲ್ಲಿ ನರಳಾಡುತ್ತಿದ್ದ ವಯೋವೃದ್ಧೆಯನ್ನ ನರಕದಿಂದ ಪಾರು ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಅಜ್ಜಿಯನ್ನು ತಾವು ಉಪಚರಿಸಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿರುವ ಮಾಹಿತಿಯನ್ನು ಯಶೋಧ ಅವರು ಪಟ್ಟಣದ PSI ವಿಜಯಕುಮಾರ್ ಅವರಿಗೆ ತಿಳಿಸಿದ್ದಾರೆ. ಅವರು ಕೂಡಲೇ ತಮ್ಮ ಸಿಬ್ಬಂದಿಗೆ ಅಜ್ಜಿಯ ಕುರಿತು ನಿಗಾ ವಹಿಸುವಂತೆ ಸಿಬ್ಬಂದಿ ನೇಮಿಸಿ ಕ್ರಮ ಜರುಗಿಸಿದ್ದಾರೆ ಮತ್ತು ಯಶೋಧ ಅವರು ಮಾನವೀಯತೆ ನಡೆಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ಸಮಸ್ತ ಸಿಬ್ಬಂದಿ ಹ್ಯಾಟ್ಸಾಪ್ ಹೇಳಿದ್ದಾರೆ. ಇದನ್ನೆಲ್ಲ ಗಮನಿಸಿರುವ ಹಡಗಲಿಯ ನಾಗರಿಕರು, ಅಜ್ಜಿ ವಾಸವಿದ್ದ ಸ್ಥಳದ ನಿವಾಸಿಗಳು, ಸಾರ್ವಜನಿಕರು ಹೃದಯ ಶ್ರೀಮಂತಿಕೆ ಉಳ್ಳ ಯಶೋಧ ಅವರಿಗೆ ಖುದ್ದು ನಮಿಸಿ ಹೃದಯ ಸ್ಪರ್ಶಿ ಅಭಿನಂದನಾ ಸಲ್ಲಿಸಿದ್ದಾರೆ. ಮಹಿಳೆಯರು, ರೈತರು, ಕಾರ್ಮಿಕ, ನೂರಾರು ನಾಗರಿಕರು ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಕೈ ಮುಗಿದು ನಮಿಸಿದ್ದಾರೆ. ಅಸಂಖ್ಯಾತ ಸಾರ್ವಜನಿಕರು, ಗಣ್ಯರು ಸಮಾಜ ಸೇವಕಿ ಯಶೋಧ ಅವರ ಕಾರ್ಯವನ್ನು ಶ್ಲಾಘಿಸಿದ್ದಾರೆ. ಅವರಿಗೆ ಕರೆ ಮಾಡಿ ಮನಸೋ ಇಚ್ಛೆ ಹೊಗಳಿ ಭವಿಷ್ಯದಲ್ಲಿ ಶುಭವಾಗಲಿ ಎಂದು ಹಾರೈಸಿದ್ದಾರೆ.